ಬ್ರಾಂದಿ ಬೇಡ, ವಿಸ್ಕಿ ಬ್ರಾಂದಿ ಬೇಡ, ವಿಸ್ಕಿ ಬೇಡ, ಕುಡಿತ ತರುವ ಆಪತ್ತು ಬೇಡವೇ ಬೇಡ. ಬ್ರಾಂದಿ ಬೇಡ, ಬ್ರಾಂದಿ ಬೇಡ, ವಿಸ್ಕಿ ಬೇಡ, ವಿಸ್ಕಿ ಬೇಡ, ಕುಡಿತ ತರುವ ಆಪತ್ತು ಬೇಡವೇ ಬೇಡ. ಬೇಡವೇ ಬೇಡ. ಬ್ರಾಂದಿ ಬೇಡ, ಬ್ರಾಂದಿ ಬೇಡ, ವಿಸ್ಕಿ ಬೇಡ, ಕುಡಿತ ತರುವ ಆಪತ್ತು ಬೇಡವೇ ಬೇಡ. ಬೇಡವೇ ಬೇಡ. ಕಾಲದಲ್ಲಿ ಕಾಲೇಜ್ ಹುಡುಗರು ಚಟಕ್ಕೆ ಎಲ್ಲರೂ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ಫ್ರೆಂಡ್ಸ್ ಜೊತೆ ಸೇರಿ. ಸೊ ಅವರು ಫ್ರೆಂಡ್ಸ್ ಸರ್ಕಲ್ ಅವರು ಹೆಂಗೆ ಮಾಡ್ಕೊತಾರೆ ಅನ್ನೋದು ಅದು ಮುಖ್ಯ. ಅದರಿಂದನೇ ಸವಾಸ ದೋಷ ಹೇಳ್ದಂಗೆ ಅವ್ರು ಹೆಂಗೆ ಸವಾಸ ಮಾಡ್ತಾರೋ ಆ ಥರ ಅವರು ಬೆಳೀತಾರೆ. ಗಾಂಧಿ ಕಂಡ ಭಾರತವನ್ನು ನೀವು ರೂಪಿಸಲಿಕ್ಕೆ ರೆಡಿಯಾಗಿದ್ದೀರಾ? ಹಾಂ ಸರ್ ಹೌದು. ನಿಮ್ಮ ಫ್ರೆಂಡ್ ಸರ್ಕಲ್ ಹೇಗಿದೆ? ನಮ್ಮ ಫ್ರೆಂಡ್ ಸರ್ಕಲ್ ಚೆನ್ನಾಗಿ, ಯಾರು ಈ ಥರ ಆಲ್ಕೋಹಾಲ್ ಅಡಿಕ್ಟು, ಸ್ಮೋಕಿಂಗ್ ಅಡಿಕ್ಟ್ ಯಾರು ಆ ಥರ ಏನಿಲ್ಲ. ಫ್ರೆಂಡ್ ಸರ್ಕಲ್ ನೋಡಿ ಮಾಡ್ಕೊಳ್ಳಿ. ಮಾದಕ ವ್ಯಸನಕ್ಕೆ ಗುಡ್ ಬೈ ಎನ್ನಿ. ಬ್ರಾಂದಿ ಬೇಡ, ವಿಸ್ಕಿ ಬೇಡ, ಕುಡಿತ ತರುವ ಆಪತ್ತು ಬೇಡವೇ ಬೇಡ. ಲೋಗೋ ಹಿಡಿದಿದ್ವಲ್ಲ ನಮ್ಮ ಲೋಗೋನ. This rally is to spread awareness about what is important in the nation and how Gandhi spread an awareness of what is important and what is not important. It is like, it's a rally which depends on like, how do I say, to show what is important and in the society what needs to be put forward and what needs to be quit. Like if I start something like an alcohol addiction, people around me are also gonna start with me. So if I stop, it's a step forward to the society to stop as well. ಅಲ್ಲೇ ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಫ್ರೆಂಡ್ಸ್ನ ಮಾಡ್ಕೊಳ್ಳೋದು ಸರ್ಕಲ್ಸ್ ಇರುತ್ತಲ್ಲ, ಅದನ್ನು ಫಸ್ಟು ಕ್ಲೀನಾಗಿ ನೋಡ್ಕೋಬೇಕು. ಇವಾಗ ಯಾರೋ ಒಬ್ಬರು ಇನ್ಫ್ಲೂಯೆನ್ಸ್ ಆಗಿ ಅಲ್ಲೋಗಿ ಕುಡಿತಿದ್ದಾರೆ ಅಂತ ಅಂದು ಬನ್ನಿ ಅಂತ ಅಂದ ತಕ್ಷಣ ನಮ್ಮ ಜನ್ರೇಷನ್ಗೆ ಅದು ಕೂಲ್ ಫ್ಯಾಕ್ಟರ್ ಥರ ಆಗುತ್ತೆ. ಸೊ ಅದು ಕೂಲ್ ಅಲ್ಲ ಅಂತ ಅದೊಂದು ಫ್ಯಾಕ್ಟ್ ಗೊತ್ತಿರಲಿ. ಸೊ ಅಷ್ಟೇ. ಇಲ್ಲಿ ಯಾರೋ ಗೋಷ್ಠಿ ಹೋಗ್ತಾ ಇರಲ್ಲ, ಕುಡಿತಾ ಬೇಡ. ನಾನೇ ಅದು ಸರ್, ನಾನೇ ಹೇಳಲ್ಲ. ಕುಡಿತಾ ಬೇಡ ಹೇಳ್ತಾರಲ್ಲ ಸಬ್ಜೆಕ್ಟ್. ವಿಸ್ಕಿ ಬೇಡ, ಕುಡಿತದ ಆಪತ್ತು ಬೇಡವೇ ಬೇಡ. ಬ್ರಾಂದಿ ಬೇಡ, ವಿಸ್ಕಿ ಬೇಡ, ಕುಡಿತದ ಚಟ ಮಹಾಶೂರ. ಕುಡಿತದ ಆಸೆಗೆ ಕಡಿವಾಣ ಹಾಕಿದವನೇ ಬಲುಜಾನ. ಕುಡಿತದ ಚಟ ತರುವುದು ವಿನಾಶ, ಸುತ್ತುವುದು ಗೋಳಿನ ಪಾಶ. ವಿಸ್ಕಿ ಬೇಡ, ಕುಡಿತದ ಚಟ ಬೇಡವೇ ಬೇಡ. ಕಾಲೇಜ್ ಹತ್ರ ಪಬ್ಬು ಬಾರ್ ಎಲ್ಲ ಕಮ್ಮಿ ಮಾಡಬೇಕು. ನಾವು ಯಾರ ಜೊತೆ ಫ್ರೆಂಡ್ಸ್ ಮಾಡ್ಕೋತೀವಿ ಅನ್ನೋದ್ರ ಬಗ್ಗೆ ನಮಗೆ ಯೋಚನೆ ಇರಬೇಕು. ಯಾವುದು ಒಳ್ಳೆಯದು ಕೆಟ್ಟದ್ದು ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಬೇಕು. ಭಾರತದ ಸಂಸ್ಕೃತವನ್ನು ನಾವು ಉಳಿಸೋಕ್ಕೆ ಶ್ರಮ ಪಡಬೇಕು, ಅದನ್ನು ಹಾಳು ಮಾಡೋಕ್ಕಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.